ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಇದು ಬಂದ್ಬಿಟ್ಟು ಬುಧವಾರದ ಮಿನಿ ಬ್ಲಾಗು. ಏನೇ ಕಷ್ಟ ಇದ್ದರೂ, ಏನೇ ನಮಗೆ ಬೇಜಾರಿದ್ದರೂ ನಾವು ಒಂದ್ಸತಿ ಗಿಡಗಳನ್ನ ನೋಡಿಕೊಂಡು ಅದು ಬಿಟ್ಟಿರೋ ಹೂವು, ಚಿಕ್ಕ ಚಿಕ್ಕ ಮಗ್ಗು, ಈ ಥರ ಗ್ರೀನ್ ಎಲೆಗಳು ಎಲ್ಲ ನೋಡಿದ್ರೆ ನಮಗೆ ಎಲ್ಲ ಮರ್ತೋಗ್ಬಿಡುತ್ತೆ, ಸ್ವಲ್ಪ ನೆಮ್ಮದಿ ಆಗುತ್ತೆ. ಅದಕ್ಕೆ ತುಂಬ ಜನ ಗಿಡನ ಮನೆಗಳ ಹತ್ರ ನೆಟ್ಕೊಂಡಿರ್ತಾರೆ, ಮತ್ತು ಬಾಲ್ಕನಿಗಳಲ್ಲೂ ಕೂಡ ಹಾಕ್ಕೊಂಡಿರ್ತಾರೆ. ನಾವೆಲ್ಲ ಬಾಡಿಗೆ ಮನೆಯಲ್ಲಿರೋದ್ರಿಂದ ನಮಗೆ ತುಂಬ ಗಿಡ ಹಾಕ್ಕೊಳಕ್ಕಾಗಲ್ಲ. ಕೆಳಗಡೆ ಗೇಟ್ ಹತ್ರ ಸ್ವಲ್ಪ ಗಿಡ ಇಟ್ಕೋಬೋದು, ಇಲ್ಲಾಂದರೆ ಟೆರಸ್ ಮೇಲೆ ಇಟ್ಕೋಬೋದು. ಅದೂ ಅವರು ಕಂಪ್ಲೇಂಟ್ ಮಾಡ್ತಾರೆ, ನೀರು ತುಂಬ ಜಾಸ್ತಿ ಬೇಕಾಗುತ್ತೆ, ನೀವು ತುಂಬ ಗಿಡ ಇಟ್ಕೊಂಡ್ರೆ ಆ ಥರ ಈ ಥರ ಅಂತ ಎಲ್ಲನೂ. ಬಾಡಿಗೆ ಮನೆಯಲ್ಲಿರೋರು ತುಂಬ ಗಿಡಗಳು ಕೂಡ ನೆಟ್ಕೊಳ್ಳೋಕ್ಕಾಗಲ್ಲ. ನನಗೆ ಸ್ವಲ್ಪ ಬಾಲ್ಕನಿ ಮುಂದೆ ಇರೋದು, ಇನ್ಯಾವುದೂ ಬಾಲ್ಕನಿ ಇಲ್ಲ, ಅಲ್ಲಿ ನೆಟ್ಟರೆ ಒಂದು ಸ್ವಲ್ಪ ಗಿಡ ನೆಟ್ಕೋಬೋದು ಅಷ್ಟೇ. ಸೊ ಆ ಥರ ಟೈಮಲ್ಲಿ ನಾವು ಯಾವ ಥರ ನೆಟ್ಕೋಬೇಕು ಏನು ಅಂತ ಅನ್ನೋರಿಗೆ ನಾನು ಇದು ಕೊಡ್ತೇನೆ, ಯಾವ ಥರ ನಾವು ಮೇಂಟೈನ್ ಮಾಡ್ಬೋದು ಈಸಿಯಾಗಿ ಅಂತ. ಅದಾದಮೇಲೆ ನಾವು ಎಷ್ಟೇ ಜನಕ್ಕೆ ಪ್ರೀತಿ ತೋರಿಸಿದ್ರು ಅವರಂತೂ ನಮಗೆ ಒಂದಲ್ಲ ಒಂದಿನ ಅವ್ರ ಬುದ್ಧಿ ತೋರಿಸ್ಬಿಡ್ತಾರೆ. ಆದರೆ ಗಿಡ ಆ ಥರ ಅಲ್ಲ, ನಮಗೆ ಗಿಡಗಳಿಂದ ಒಳ್ಳೆಯದೇ ಆಗ್ತದೆ, ನಮ್ಮ ಮೈಂಡ್ ಫ್ರೆಶ್ ಆಗುತ್ತೆ. ಇದು ಬಂದುಬಿಟ್ಟು ಮಶ್ರೂಮ್ದು ಇದು ಬೌಲ್ ಥರ ಬರುತ್ತಲ್ಲ, ಪ್ಲಾಸ್ಟಿಕ್ಕು, ಸುಮಾರು ಜನ ನೋಡಿರ್ತೀರ. ನಾವೆಲ್ಲ ಇಲ್ಲಿ ಅಂಗಡಿಗಳಲ್ಲಿ ಮಶ್ರೂಮ್ ತಂದರೆ ಈ ಥರದ ಪ್ಲಾಸ್ಟಿಕ್ ಬಂದೇ ಬರುತ್ತೆ. ಅದರಲ್ಲಿ ಸ್ವಲ್ಪ ಮಣ್ಣು ತಗೊಂಡಿದ್ದೀನಿ. ಇದು ಬಂದುಬಿಟ್ಟು ಗೋಧಿ ಗ್ರಾಸಿಂದ ತುಂಬ ಒಳ್ಳೆಯದಾಗ್ತದೆ, ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾನು ಹೇಳ್ದಲ್ಲ ಮನೆ ಮುಂದೆ ಸ್ವಲ್ಪ ಬಾಲ್ಕನಿ ಇದೆ ಅಂತ, ಬಾಲ್ಕನಿಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ಗೋಧಿ ಗ್ರಾಸ್ ಏನಕ್ಕೆ ಉಪಯೋಗ ಅಂತಂದರೆ ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ. ಮೇಯ್ನ್ ಅಂದರೆ ತುಂಬ ಒಳ್ಳೆಯದಾಗ್ತದೆ ಗೋಧಿ ಗ್ರಾಸ್ ಕುಡಿಯೋದ್ರಿಂದ. ಗೋಧಿ ಗ್ರಾಸ್ ಅಂದರೆ ಏನು ಅಂತ, ಗೋಧಿ ಹುಲ್ಲು ನಾನು ಹೇಳ್ತಿರೋದು. ಇದರಿಂದ ನಮಗೆ ಬೆಳೆಯುತ್ತಲ್ಲ, ಇದು ಹುಲ್ಲನ್ನು ಸ್ವಲ್ಪ ಒಂದು 4-5 ಇಂಚಷ್ಟು ಆಗಬೇಕು. ಒಂದು 10 ಇಂಚಷ್ಟು ಆದರೂ ಏನು ತೊಂದರೆ ಇಲ್ಲ. ಅದಾದಮೇಲೆ ನಾವು ಇದನ್ನು ಕಟ್ ಮಾಡಿಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಬ್ಲಡ್ ಇಂಪ್ರೂವ್ಮೆಂಟ್ ಅನ್ನೋದು ತುಂಬ ಚೆನ್ನಾಗಾಗ್ತದೆ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಾಗುತ್ತೆ. ಗೋಧಿನ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಈಗ ಪ್ರಾಬ್ಲಮ್ ಇರೋದಿಲ್ಲ, ಯಾಕಂದರೆ ತುಂಬ ಜಾಸ್ತಿ ನೀರು ಬೇಕಾಗೋದಿಲ್ಲ ಇದಕ್ಕೆಲ್ಲನೂ. ಒಂದು ಸ್ಪ್ರೇ ಬಾಟಲ್ಲು ಕೊಲಿನ್ ಇರುತ್ತಲ್ಲ, ಅದರಲ್ಲಿ ಹಾಕ್ಕೊಂಡು ವಾಟ್ರನ್ನ ಸ್ಪ್ರೇ ಮಾಡಿಕೊಂಡ್ರು ತುಂಬ ಕಡಿಮೆ ನೀರು ಅವಶ್ಯಕತೆ ಇರುತ್ತೆ, ತುಂಬ ಕಷ್ಟ ಆಗೋದಿಲ್ಲ. ಈ ಮಡ್ಡನ್ನು ಈಸಿಯಾಗಿ ನಮಗೆ ಬೇಡ ಇದು ಅದೆಲ್ಲ ಬೇರೆಲ್ಲ ಫುಲ್ ಆಗಿಬಿಟ್ಟಿರುತ್ತೆ ಅಂದ್ಕೊಳ್ಳಿ, ಆ ಟೈಮಲ್ಲಿ ನಮಗೆ ಈ ಮಡ್ಡು ಚೇಂಜ್ ಮಾಡಬೇಕಾದ್ರೆ ತುಂಬ ಬೇಗ 5 ನಿಮಿಷದಲ್ಲಿ ಚೇಂಜ್ ಮಾಡ್ಬೋದು ಈಸಿಯಾಗಿ. ತುಂಬ ಕಷ್ಟ ಏನೂ ಅನಿಸೋದಿಲ್ಲ ಇದನ್ನೆಲ್ಲ ಮಾಡಲಿಕ್ಕೆ. ಈ ಥರ ಗಿಡಗಳನ್ನ ಹಾಕ್ಕೋಬೋದು. ನೀವು ಬೇಕಿದ್ದರೆ ಇದರಲ್ಲಿ ನಾನು ಗೋಧಿ ಗ್ರಾಸ್ ಹಾಕ್ಕೊಳ್ಳಲ್ಲ ಅನ್ನೋರು ಮೆಂತ್ಯ ಹಾಕ್ಕೋಬೋದು. ಅದಾದಮೇಲೆ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದಾಗ್ತದೆ ಹೆಲ್ತ್ಗೆ, ಅದು ಕೂಡ. ಇಲ್ಲ ನಾವು ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋದಿಲ್ಲ ಅಂದರೆ ಶುಂಠಿ ಮತ್ತು ಧನಿಯಾ, ಇಲ್ಲ ಪುದೀನ ಬರುತ್ತಲ್ಲ, ಮಿಂಟ್ ಲೀವ್ಸ್, ಪುದೀನ ಕೂಡ ಹಾಕ್ಕೋಬೋದು. ತುಂಬ ಒಳ್ಳೆಯದಾಗ್ತದೆ, ನಮಗೆ ಯೂಸ್ಫುಲ್ ಆಗ್ತದೆ. ಈ ಬೆಂಗಳೂರಲ್ಲಿ ಕೆಲವೊಂದು ಸತಿ ತುಂಬ ಜಾಸ್ತಿ ತಂದ್ರೂ ನಮಗೆ ಮಿಕ್ಕೋಗ್ಬಿಡುತ್ತೆ, ಒಂದೊಂದು ಸತಿ ಹಾಳಾಗುತ್ತೆ. ಕೆಲವ್ರಿಗೆಲ್ಲ ಫ್ರಿಜ್ ಇರಲ್ಲ, ಆ ಥರ ಫ್ರಿಜ್ ಈಗ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ, ಸೊ ನಾನು ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ತೀನಿ. ಕೆಲವ್ರ ಮನೇಲಿ ಇಲ್ಲ, ಆ ಥರ ಆಪ್ಷನ್ ಇರೋರು ಈಸಿಯಾಗಿ ಮನೆ ಮುಂದೆ ಜಾಗ ಇದ್ದರೆ ಮನೆ ಮುಂದೆ ಬೆಳ್ಕೊಳ್ಳಿ, ಮನೆ ಮುಂದೆ ಜಾಗ ಇಲ್ಲ ನಮಗೆ ಅನ್ನೋರು ಈ ಥರ ವೇಸ್ಟ್, ಈಗ ನಾವು ಇದನ್ನು ಎಸ್ದು ಬಿಡ್ತೀವಿ. ಇದನ್ನು ಮಶ್ರೂಮ್ ಎಲ್ಲ ಯೂಸ್ ಮಾಡಿದ್ಮೇಲೆ ನಾನು ಇದನ್ನು ಎಸಿತೀನಿ. ಅದಾದಮೇಲೆ ಯೋಚನೆ ಮಾಡಿದ್ರೆ ಇದನ್ನು ಈಸಿಯಾಗಿ ಬಳಸ್ಕೋಬೋದಲ್ವ, ನಾನು ಯಾಕೆ ಎಸೆಯೋದು ಅಂತ. ಇದೇ ಥರ ನಾವು ಕೆಲವರೆಲ್ಲ ಫುಡ್ ಆರ್ಡ್ರ್ ಮಾಡ್ತಾರೆ. ಫುಡ್ ಆರ್ಡ್ರ್ ಮಾಡೋದ್ರಲ್ಲಿ ಬಾಕ್ಸ್ ಬರುತ್ತೆ, ಒಳ್ಳೆ ಚೆನ್ನಾಗಿರೋ ಬಾಕ್ಸ್ ಬರುತ್ತೆ. ಆ ಬಾಕ್ಸಲ್ಲಿ ಮಡ್ಡನ್ನು ಫಿಲ್ ಮಾಡಿ ಒಂದು ಮನಿ ಪ್ಲ್ಯಾಂಟ್ ಹಾಕ್ಕೊಳ್ಳಿ. ನೀವು ಹೋಗ್ಬಿಟ್ಟು ಅಂಗಡಿಯಿಂದನೇ ಪ್ಲ್ಯಾಂಟ್ಸ್ನ ತಗೊಂಡು ಬರಬೇಕು, ಈಗ ಪ್ಲ್ಯಾಂಟ್ಸ್ ಇರೋವಂಥ ಇದಕ್ಕೆ ಹೋಗೇ ನಾವು ಪ್ಲ್ಯಾಂಟ್ಸ್ ತಂದು ಮನೇಲಿ ಇಟ್ಕೋಬೇಕಂತ ಆಪ್ಷನ್ ಇಲ್ಲ. ಒಂದು ಸ್ಮಾಲಾಗಿರೋವಂಥ ಈಗ ನಾವು ಫುಡ್ಡೆಲ್ಲ ತರಿಸಿರ್ತಾರಲ್ವ, ಆ ಪ್ಲಾಸ್ಟಿಕ್ ಬಾಕ್ಸ್ಗೆ ಪೇಂಟ್ ಮಾಡಿಬಿಟ್ಟು ಅದರ ಮೇಲೆ ಚೂರು ಫ್ಲವರ್ಸ್ನ ಡೆಕೋರೇಷನ್ ಮಾಡಿ ಅದಕ್ಕೇ ನಾವು ಮನಿ ಪ್ಲ್ಯಾಂಟ್ನ ಹಾಕ್ಕೋಬೋದು, ಅಥವಾ ಈ ಥರ ಸೀಡ್ಸ್ನ ಹಾಕ್ಕೋಬೋದು. ಸೀಡ್ಸ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಜಾಸ್ತಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಈಗ ನಾನು ಹೇಳಿದ್ನಲ್ಲ ಶುಂಠಿ ಎಲ್ಲ ಹಾಕ್ಕೋಬೋದು ಅಂತ, ಮತ್ತು ಬೇರೆ ಬೌಲ್ ತೊಗೊಂಡಿದ್ದೀನಿ. ಇದು ಕೂಡ ನಾನು ತುಂಬ ಬೌಲ್ಸ್ ಇದೆ ಮನೆಯಲ್ಲಿ, ಇದನ್ನೇನು ಉಪಯೋಗಿಸೋದಿಲ್ಲ, ಪ್ಲಾಸ್ಟಿಕ್ಕೇ. ಇದು 10 ರುಪೀಸ್ ಏನೋ ಅಷ್ಟೇ ಬೌಲು. ನಾನು ಹೇಳ್ದಂಗೆ ನಿಮಗೆ ದುಡ್ಡೇ ಅವಶ್ಯಕತೆ ಇರೋದಿಲ್ಲ. ವೇಸ್ಟ್ ಇರುತ್ತಲ್ಲ, ನಿಮ್ಮ ಮನೆಯಲ್ಲಿ ವೇಸ್ಟ್ ಬಕೆಟ್ ಇರುತ್ತೆ, ಅದಕ್ಕೆ ಫಿಲ್ ಮಾಡಿ, ಮಡ್ನ ಫಿಲ್ ಮಾಡಿ.
ಅದಕ್ಕೇ ಹಾಕ್ಕೊಳ್ಳಿ. ನೀವು ಯಾವ ಗಿಡ ಬೇಕಿದ್ರೂ ಹಾಕ್ಕೊಳ್ಳಿ, ದೊಡ್ಡ ಗಿಡ ಬೇಕಿದ್ರೂ ಹಾಕ್ಕೋಬೋದು. ಬಕೆಟ್ ಸ್ವಲ್ಪ ದೊಡ್ಡದಿದ್ದರೆ ನಿಮ್ಮ ಮನೆಯಲ್ಲಿ, ಅದು ಒಡೆದೋಗಿದೆ, ಹಾಳಾಗಿದೆ, ಇಲ್ಲ ಬಿಂದಿಗೆ ಇದೆ ಪ್ಲಾಸ್ಟಿಕ್ಕು, ಅದು ಹಾಳಾಗಿದೆ, ಅದನ್ನೇ ನಾವು ಉಪಯೋಗಿಸಲ್ಲ, ಆ ಥರ ಇರೋ ಸಿಚುವೇಷನಲ್ಲಿ ಅದನ್ನ ಹಾಫ್ ಕಟ್ ಮಾಡಿಬಿಡಿ. ಹಾಫ್ ಕಟ್ ಮಾಡಿಬಿಟ್ಟು ಅದಕ್ಕೆ ಫುಲ್ ಮಾಡಿಕೊಂಡು, ಮಣ್ಣನ್ನು ಫಿಲ್ ಮಾಡಿಕೊಂಡು ನೀವು ಗಿಡನೂ ತರೋ ಅವಶ್ಯಕತೆ ಇಲ್ಲ. ಯಾರ್ದಾದ್ರೂ ಮನೆ ಹತ್ರ, ಫ್ರೆಂಡ್ಸ್ ಮನೆ ಹತ್ರ ಇರುತ್ತಲ್ಲ, ಈಗ ದಾಸವಾಳ ಗಿಡ ಇರುತ್ತೆ, ಐಬಿಸಿಸ್ ಅಂತ ಕರಿತೀವಿ, ಅದರದ್ದು ಕಡ್ಡಿ ತೊಗೊಂಡು ಬಂದುಬಿಟ್ಟು ಈ ಥರ ಮಣ್ಣಲ್ಲಿ ಉಣ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಚಿಮ್ಸ್ಕೊತಾ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಗೊತ್ತಾ. ನಾವು 100 ರುಪೀಸು, 200 ರುಪೀಸು, 100 ರೂಪಾಯಿ, 200 ರೂಪಾಯಿ ಕೊಟ್ಬಿಟ್ಟು ಅಂಗಡಿಯಿಂದ ಗಿಡ ತಂದು ಮನೇಲಿ ಇಟ್ಕೊಂಡು ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ. ಈಸಿಯಾಗಿ ದುಡ್ಡು ಖರ್ಚು ಮಾಡ್ದಿರ ಮನೇಲಿ ಗಿಡ ಬೆಳೆಸ್ಬೋದು, ತುಂಬ ಈಸಿ ಆಗುತ್ತೆ. ನಾನೀಗ ಮೆಂತ್ಯ ಹಾಕ್ಕೋತಾ ಇದ್ದೀನಿ. ನಮಗೆ ಮೆಂತ್ಯ ಸೊಪ್ಪು ತುಂಬ ಇಂಪಾರ್ಟೆಂಟು, ನಾನು ತುಂಬ ಉಪಯೋಗಿಸ್ತೀನಿ. ಮಕ್ಕಳೆಲ್ಲ ಇದ್ದಾರಲ್ಲ, ಅವ್ರಿಗೆಲ್ಲನೂ ಸ್ಕೂಲ್ ಲಂಚ್ಗೆ ಎಲ್ಲನೂ ಕೆಲವೊಂದು ಸರ್ತಿ ನಾನು ಫುಲ್ ಕಟ್ ಉಪಯೋಗಿಸೋದಕ್ಕಾಗೋದಿಲ್ಲ. ಫುಲ್ ಕಟ್ ತಂದಾಗ ನಾನು ಅರ್ಧ ಕಟ್ಟನ್ನ ಉಪಯೋಗಿಸ್ಕೊಂಡು ಅರ್ಧ ಕಟ್ಟನ್ನ ಎತ್ತಿಟ್ಕೋತೀನಿ. ಕೆಲವೊಂದು ಸರ್ತಿ ಅಕ್ಕಿ ರೊಟ್ಟಿಗೆ ಎಲ್ಲ ಉಪಯೋಗಿಸ್ತಾರೆ ತುಂಬ ಜನ. ಆವಾಗ ಫುಲ್ ಕಟ್ಟೆಲ್ಲ ಹಾಕ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡೋದಿಲ್ಲ. ಒಂದು 4ರಿಂದ 10 ಎಲೆ ಅಷ್ಟು ಕೂಡ ಬಳಸ್ಕೋಬೋದು ನಾವು. ಆ ಥರ ಇರೋ ಸಿಚುವೇಷನಲ್ಲಿ ಈ ಥರ ಮನೆಯಲ್ಲೇ ಮೆಂತ್ಯನ ಬೆಳ್ಕೊಳೋದ್ರಿಂದ ಈಸಿಯಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಸೊಪ್ಪನ್ನ ಕಟ್ ಮಾಡಿಕೊಂಡು ಬಳಸ್ಕೋಬೋದು. ಅದಾದಮೇಲೆ ನಮಗೂ ಒಂದು ನೆಮ್ಮದಿ ಇರುತ್ತೆ. ಮನೆಯಲ್ಲೇ ಬೆಳೆದಿರೋದು, ಆರೋಗ್ಯಕ್ಕೆ ಒಳ್ಳೆಯದು, ಇದು ಕೆಮಿಕಲ್ ಹಾಕಿಲ್ಲ, ಮತ್ತು ಎಲ್ಲಿಂದನೋ ತಂದಿಲ್ಲ, ಯಾವ ನೀರು ಹಾಕಿ ನೀವು ಅಕ್ಕಿ ತೊಳಿತೀರಲ್ಲ ನೀರು, ಅದನ್ನು ಯಾಕೆ ಎಸಿತೀರಾ? ಗಿಡಕ್ಕೆ ಹಾಕಿ. ಅಕ್ಕಿ ತೊಳೆದಿದ್ದ ನೀರೆಲ್ಲ ಒಂದು ಬಕೆಟ್ಗೆ ಹಾಕ್ಕೊಂಡ್ರೇನು, ಒಂದು ಪಾತ್ರೆಗೆ ಹಾಕ್ಕೊಂಡ್ರೆ ಅದನ್ನು ಬೆಳಗ್ಗೆ ಸಂಜೆ ಎರಡು ಸತಿ ಅಕ್ಕಿ ಇಡ್ತೀವಿ ನಾವು ಅಂದ್ಕೊಳ್ಳಿ. ಆ ನೀರನ್ನ ಯಾಕೆ ಚೆಲ್ಲಬೇಕು? ಇದೇ ಥರ ಗಿಡಕ್ಕೆ ಹಾಕ್ಕೋಬೋದಲ್ವಾ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನೋಡಿ. ಅದಾದಮೇಲೆ ನಾನು ಇದನ್ನೆಲ್ಲ ಮುಗಿಸ್ಕೊಂಡು ಆ ಮಕ್ಕಳಿಗೆಲ್ಲ ಹಾಲು ಕಾಯಿಸೋದಿದೆ ನನಗೆ. ಸೊ ಅದನ್ನು ಮುಗಿಸ್ಬಿಟ್ಟು ಇದು ಬಂದು ಹಾಲು ತೊಗೊಂಡು ಬಂದೆ. ನಾನೇ ರೆಗ್ಯುಲರಾಗಿ ತರಕಾರಿ, ಹಾಲು ಅಥವಾ ಚಿಕನ್ ಏನು ತಂದ್ರೂ ನಾನೇ ತರ್ತೇನೆ. ಅದು ಯಾಕೆ ಅಂತಲೂ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಹಸ್ಬೆಂಡ್ಸ್ ಎಲ್ಲ ಕೆಲ್ಸಕ್ಕೆ ಹೋಗ್ತಾರಲ್ವ, ಅವ್ರಿಗೂ ನಾವು ಸ್ವಲ್ಪ ರೆಸ್ಟ್ ಕೊಡಬೇಕಲ್ವ. ಅದು ಬಿಟ್ಬಿಟ್ಟು ರೀ ನಮಗೆ ಹಾಲು ತೊಗೊಂಬಂದು ಕೊಡಿ, ತರಕಾರಿ ತಂದು ಕೊಡಿ, ನೀವೇ ಕೆಲ್ಸಕ್ಕೆ ಹೋಗಿ, ಎಲ್ಲನೂ ಅವ್ರ ಮೇಲೆ ನಾವು ಹೇಳಲಿಕ್ಕಾಗಲ್ಲ. ಪಾಪ ಅವ್ರಿಗೆ ರೆಸ್ಟ್ ಕೊಡಿ, ಅವ್ರಿಗೆ ಪ್ರೀತಿಯಿಂದ ನೋಡ್ಕೊಳ್ಳಿ, ಒಳ್ಳೆ ಫುಡ್ ಕೊಡಿ. ಅವರು ಕಷ್ಟ ಬೀಳ್ತಾ ಇದ್ದಾರೆ ಅಂದರೆ ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ಕಷ್ಟ ಬೀಳ್ತಾ ಇದ್ದಾರಲ್ಲ. ಸೊ ಅವ್ರಿಗೆ ಹೆಲ್ಪ್ ಆಗಬೇಕು, ನಾವು ಹೆಲ್ಪ್ ಆಗಬೇಕು ಅವ್ರಿಗೆ, ಇನ್ಯಾರೂ ಹೆಲ್ಪ್ ಆಗೋದಿಲ್ಲ. ಒಂದು ಮದುವೆ ಆಯಿತು ಅಂತಂದರೆ ತಾಯಿ ಹೆಲ್ಪ್ ಆಗೋದಿಲ್ಲ, ತಂದೆ ಹೆಲ್ಪ್ ಆಗೋದಿಲ್ಲ. ನನ್ನ ಪ್ರಕಾರ ಹೇಳ್ತೇನೆ, ಒಂದು ಹೆಂಡತಿ ಅನ್ನೋದು ಒಬ್ಬಳು ಜೊತೆಯಲ್ಲಿದ್ದಾಳೆ ಅಂತಂದರೆ ಸಪೋರ್ಟಿಂಗ್ ಆಗಿರಬೇಕು. ನಾನಿದ್ದೀನಿ, ಇಬ್ಬರು ಸೇರಿ ದುಡಿಯೋಣ, ಒಂದು ಮನೇನ ಕಟ್ಕೊಳ್ಳೋಣ, ಒಂದು ಫ್ಯಾಮಿಲಿ ಕಟ್ಟೋಣ, ಲೈಫಲ್ಲಿ ಚೆನ್ನಾಗಿರೋಣ ಅಂತ ನಾವೇ ಹೇಳಬೇಕು. ಈಗ ಹಾಲು ಕಾದಾಯಿತು. ಇದು ಬಂದುಬಿಟ್ಟು ಮಕ್ಕಳಿಗೆ ನಾನು ಒಂದೇ ಥರ ಹಾಲನ್ನು ಕಾಯಿಸಿ ಕೊಟ್ಬಿಡಲ್ಲ ಮಕ್ಕಳಿಗೆ, ಸ್ವಲ್ಪ ಡಿಫ್ರೆಂಟಾಗಿ ಚೇಂಜಸ್ ಮಾಡ್ತಾ ಇರ್ತೀನಿ ಮಕ್ಕಳಿಗೆ ಕುಡಿಲಿಕ್ಕೆ. ಅವರು ಒಂದೇ ಥರ ಹಾಲು ಕಾಯಿಸ್ಬಿಟ್ಟು ಸ್ವಲ್ಪ ಶುಗರ್ ಹಾಕ್ಬಿಟ್ಟು ಕೊಟ್ಬಿಟ್ರೆ ಕುಡಿಯೋದಿಲ್ಲ. ಶುಗರ್ ಕೂಡ ನಾನು ತುಂಬ ಉಪಯೋಗಿಸೋದಿಲ್ಲ. ಮಿನಿಮಮ್ ಅಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಶುಗರ್ನ ಉಪಯೋಗಿಸ್ತೀನಿ, ಇಲ್ಲಾಂದರೆ 1/4 ಟೀ ಸ್ಪೂನಷ್ಟು ಶುಗರ್ನ ಮಾತ್ರ ಆ್ಯಡ್ ಮಾಡ್ತೀನಿ ಮಿಲ್ಕ್ಗೆ. ಮಿಲ್ಕ್ ಏನು ಶುಗರ್ ಜಾಸ್ತಿ ತಗೊಳ್ಳೋದಿಲ್ಲ, ಮಿಲ್ಕಲ್ಲೇ ಆಲ್ಮೋಸ್ಟ್ ಶುಗರ್ ಇರುತ್ತೆ. ನೀವು ಶುಗರ್ಲೆಸ್ ಕೂಡ ಕುಡಿಬೋದು. ನಾನು ಕುಡಿಬೇಕಾದ್ರೆ ಶುಗರ್ಲೆಸ್ಸೇ ಹಾಲು ತಗೊಳ್ಳೋದು, ವಿತ್ ಶುಗರ್ ಯಾವತ್ತೂ ತಗೊಳ್ಳೋದಿಲ್ಲ. ಯಾಕಂದರೆ ಶುಗರು ಆ್ಯಡ್ ಮಾಡಿಕೊಂಡ್ರೆ ಅದು ಕ್ಯಾಲ್ರೀಸ್ ಜಾಸ್ತಿ ಆಗುತ್ತೆ, ಶುಗರ್ ಅಷ್ಟು ಒಳ್ಳೆಯದಲ್ಲ ಹೆಲ್ತ್ಗೆ. ಸೊ ಹಂಗಾಗಿ ಹೇಳ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ತಣ್ಣಗಾಗಲಿಕ್ಕೆ ಫ್ಯಾನ್ ಆನ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ತುಂಬ ಬಿಸಿ ಇರೋವಾಗಲೇ ಕೊಡಲಿಕ್ಕಾಗೋದಿಲ್ಲಲ್ವ ಮಕ್ಕಳಿಗೆ. ಸೊ ಹಂಗಾಗಿ ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ನ ಕೂಡ ಕಟ್ ಮಾಡಿ ಹಾಕ್ಕೋಬೋದು, ಅಥವಾ ಡ್ರೈ ಫ್ರೂಟ್ಸ್ನ ಪೌಡ್ರ್ ಮಾಡ್ಕೋಬೋದು. ಮಿಕ್ಸಿಗೆ ಹಾಕ್ಕೊಂಡ್ರೆ ನೀಟಾಗಿ ಪೌಡ್ರ್ ಆಗಿಬಿಡುತ್ತೆ. ಅದನ್ನು ಕೂಡ ಮಕ್ಕಳಿಗೆ ಇದು ಹಾಲನ್ನ ಕಾಯಿಸ್ಬಿಟ್ಟು ಈ ಥರ ಬೌಲಲ್ಲಿ ಹಾಕಿ ಕೊಡ್ಬೋದು. ಇಲ್ಲ ಓಟ್ಸ್ ಕೊಡ್ತಿದ್ದೀವಿ ಅಂದರೆ ಓಟ್ಸಲ್ಲಿ ಆಲ್ಮೋಸ್ಟ್ ಡ್ರೈ ಫ್ರೂಟ್ಸ್ ಇದ್ದೇ ಇರುತ್ತೆ. ಈ ಕೆಲಾಕ್ಸ್ ಈಗ ಬರ್ತಾ ಇರುತ್ತಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ತುಂಬ ಬರುತ್ತೆ, ಕೆಲಾಕ್ಸ್ ಮಿಕ್ಸ್ ಅಂತ ಬರುತ್ತಲ್ಲ. ಸೊ ನೇಮ್ ಮಾಡ್ತು, ನಾನು ಅದರ ಹೆಸರನ್ನ ಪರ್ಫೆಕ್ಟಾಗಿ ಹೇಳೋಕ್ಕಾಗ್ತಿಲ್ಲ ನನಗೆ. ಸೊ ಪರವಾಗಿಲ್ಲ. ಈಗ ನಾನು ಅದನ್ನು ಓಟ್ಸ್ನ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಲಿಗೆ. ಮಕ್ಕಳಿಗೆ ಒಂದೊಂದು ಸತಿಗೆ ಒಂದೊಂದು ಥರ ಕೊಡ್ತೇನೆ ನಾನು. ಇದಕ್ಕೆ ನೀವು ಚೆನ್ನಾಗಿ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಅದರಲ್ಲೇ ಬರುತ್ತೆ. ಬೆಳಿಗ್ಗೆ ಈಗ ಎದ್ದರು ಮಕ್ಕಳೆಲ್ಲ, ಎದ್ದಾದಮೇಲೆ ಕೊಟ್ಟೆ ನಾನು. ನನಗೆ ಅಂತ ಇದು ಬಂದುಬಿಟ್ಟು ನಾನು ಚಿಯಾ ಸೀಡ್ಸು ಮತ್ತು
ಫ್ಲಾಕ್ಸ್ ಸೀಡ್ಸ್ ಅಂತಾರಲ್ಲ, ಅಗಸೆ ಬೀಜ, ಇದನ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ನಾನೇನು ಶುಗರ್ ಆ್ಯಡ್ ಮಾಡ್ಕೊಳ್ಳೋದಿಲ್ಲ. ಮಕ್ಕಳಿಗೆ ಕಾಯಿಸಿದ ಹಾಲೇ ಇದ್ದರೆ ಅದರಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಒಂದೊಂದು ಸತಿ. ಇದನ್ನು ಬಂದುಬಿಟ್ಟು ಹಾಲಲ್ಲೇ ತೊಗೊಳ್ಬೇಕು, ತುಂಬ ಒಳ್ಳೆಯದಾಗ್ತದೆ ಹೆಲ್ತ್ಗೆ. ಕೆಲವರೆಲ್ಲ ಸೀಡ್ಸ್ನ ನೆನೆಸಿ ತೊಗೊಳ್ತಾರಲ್ಲ, ನಾನು ಒಂದೊಂದು ಸತಿ ಇದನ್ನು ಫ್ರೈ ಮಾಡಿದ್ದೀನಿ. ಫ್ರೈ ಮಾಡಿಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಇದು ಸೀಡ್ಸ್ನ. ತುಂಬ ಒಳ್ಳೆಯದಾಗ್ತದೆ ಇದು ಕೂಡ. ನಾನು ನೆನೆಸಿ ತೊಗೋತೀನಿ. ನಾನು ಅಷ್ಟೇ ತುಂಬ ಸ್ವಲ್ಪ ಚೇಂಜಸ್ ಮಾಡ್ಕೋತೀನಿ. ಜ್ಯೂಸು ಅಷ್ಟೇ ಒಂದೇ ಥರ ಜ್ಯೂಸ್ ತೊಗೊಳ್ಳಲ್ಲ. ಹೆಲ್ತ್ಗೆ ಒಳ್ಳೇದಾಗೋ ಥರನೇ ತೊಗೋತೀನಿ, ಬಟ್ ಚೇಂಜಸ್ ಮಾಡ್ಕೋತೀನಿ ಸ್ವಲ್ಪ. ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಡೈಲಿ ಒಂದೇ ರೊಟ್ಟಿನ ಇಟ್ಕೊಳ್ಳಲ್ಲ, ಚೇಂಜಸ್ ಮಾಡ್ಕೋತಾ ಇರ್ತೇನೆ. ಸ್ವಲ್ಪ ಸ್ವಲ್ಪ ಹೆಲ್ತಿಯಾಗಿ ತಿನ್ನಲಿಕ್ಕೆ ಟ್ರೈ ಮಾಡ್ತೇನೆ ನಾನು. ಇದು ಬಂದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಹಾಲೇನು ಉಪಯೋಗಿಸ್ಕೊಳ್ಳೋದಿಲ್ಲ, ಯಾಕಂದರೆ ಹಾಲಿಂದನೂ ನಾವು ದಪ್ಪ ಆಗೋ ಥರ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾವು ಖಾಲಿ ಹೊಟ್ಟೆಲಿ ಇದೆಲ್ಲ ತೊಗೊಳ್ಳೋದ್ರಿಂದ. ನಾನು ಹೇಳ್ದಂಗೆ ನೀವು ಬರೀ ಹೊಟ್ಟೆಯಲ್ಲಿ ಏನೂ ತೊಗೊಳ್ಬೇಡಿ, ಹಾಲು ತೊಗೊಳ್ಬೇಡಿ, ಏನೂ ತೊಗೊಳ್ಬೇಡಿ. ವಾಮ್ ವಾಟ್ರ್ ಕುಡ್ದಾದ್ಮೇಲೆ ತೊಗೊಳ್ಳಿ. ಅದಾದಮೇಲೆ ಜಾಕ್ ಫ್ರೂಟು ಅರ್ಧ ಕಟ್ ಮಾಡಿ ತಿಂದಿದ್ರು. ಇನ್ನೂ ಒಂದು ಅರ್ಧ ಜಾಕ್ ಫ್ರೂಟ್ ಹಂಗೆ ಇತ್ತು, ಹಲಸಿನ ಹಣ್ಣು ಅರ್ಧ. ಯಾಕಂದರೆ ಫುಲ್ ಇದು ತಂದಾಗ ನಾವು ಹಣ್ಣು ಜಾಕ್ ಫ್ರೂಟ್ ಫುಲ್ ತಂದಾಗ ಯಾರು ಅಷ್ಟೊಂದು ಒಂದೇ ಸತಿ ತಿನ್ನೋದಿಲ್ಲ. ಮನೆಯಲ್ಲಿ ಇನ್ನೂ ಸ್ವಲ್ಪ ಹಂಗೆ ಉಳಿದಿತ್ತು, ಅದನ್ನು ಸ್ವಲ್ಪ ಹಂಗೆ ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ಎಲ್ಲನೂ ನೀಟಾಗಿ ಬಿಡಿಸಿ ಮಿಕ್ಸಿಗೆ ಹಾಕ್ಕೊಂಡೆ. ಅದಕ್ಕೆ ಒಂದು ಹಿಡಿಯಷ್ಟು, ಒಂದು ಮುಷ್ಟಿ ಅಂತಾರಲ್ಲ ಅಷ್ಟು ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಇದನ್ನು ನಾವು ಜಾಕ್ ಫ್ರೂಟ್ ಜಾಮ್ ಅಂತಾರೆ, ಹಲಸಿನ ಹಣ್ಣಿನ ಜಾಮು. ಅಂಗಡಿಯಿಂದ ಎಲ್ಲ ಜಾಮ್ ತಂದು ಬ್ರೆಡ್ಗೆ ಸ್ಪ್ರೆಡ್ ಮಾಡಿ ಕೊಡ್ತೀವಲ್ಲ, ಅದ್ರ ಬದಲಾಗಿ ಮನೆಯಲ್ಲೇ ಟ್ರೈ ಮಾಡಿ ಕೊಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ನೀವು ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ, ತಿನ್ಬೇಕು ಅನಿಸುತ್ತೆ, ಆ ಥರ ಇದೆ. ಮನೆಯಲ್ಲಿನೂ ಬ್ರೆಡ್ ಇತ್ತು. ಮನೇಲಿ ಯಾವಾಗ ನಾವು ಜಾಮೆಲ್ಲ ಮಕ್ಕಳಿಗೆಲ್ಲ ಕೊಡ್ತಿರ್ತೀವಲ್ಲ ಅಂಗಡಿಯಲ್ಲೆಲ್ಲ ತಂದು, ಅದ್ರ ಬದಲಾಗಿ ನೀವು ಫ್ರೂಟ್ಸ್ ಮನೆಯಲ್ಲಿ ಏನು ಫ್ರೂಟ್ಸ್ ಇದೆ ಅದರಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆಯದಾಗ್ತದೆ ಹೆಲ್ತ್ಗೆ. ಮೇಯ್ನಾಗಿ ಮಕ್ಕಳಿಗೆ, ಇವಾಗಿನ ಮಕ್ಕಳಿಗೆ, ಸ್ಕೂಲ್ಗೆ ಹೋಗಿರೋ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂದರೆ ನಮಗೆ ಎಷ್ಟು ಅದು ಕೇಳಲಿಕ್ಕೆ ಭಯ ಆಗುತ್ತೆ, ಈ ಥರ ಸಿಚುವೇಶನ್ ಇದೆಯಾ ಅಂತ. ಅದ್ರ ಬದಲಾಗಿ ನೀವು ಯಾವುದೇ ಕಾರಣಕ್ಕೂ ಅಂಗಡಿಯಿಂದ ತರೋದಾಗಲಿ, ಕೆಮಿಕಲ್ ಹಾಕಿರೋದಾಗಲಿ ಕೊಡಲಿಕ್ಕಂತೂ ಹೋಗಬೇಡಿ. ಯಾಕಂದರೆ ಫುಡ್ಡಲ್ಲಿ ಜಂಕ್ ಫುಡ್ಡು, ಬ್ರೆಡ್ಡು ಅದೆಲ್ಲನೂ ಜಂಕ್ ಫುಡ್ಡೇ. ಅದಾದರೆ ನಾವು ಹೆಲ್ತಿಯಾಗಿ ಕೊಡಲಿಕ್ಕೆ ಟ್ರೈ ಮಾಡಬೇಕು. ಫ್ರೂಟ್ಸು ಅದನ್ನೆಲ್ಲ ಅದರಿಂದ ಜಾಮ್ ಮಾಡಿ ಕೊಡೋದು, ಅಥವಾ ಬೆಳಿಗ್ಗೆ ಎದ್ದಿದ ತಕ್ಷಣ ವಾಮ್ ವಾಟ್ರ್ ಕೊಡೋದು, ಇಲ್ಲ ಸೀಡ್ಸ್. ನಾವೀಗ 1 ಸ್ಪೂನಷ್ಟು ಸೀಡ್ಸ್ ತೊಗೋತಾ ಇದ್ದೀವಿ ಅಂದರೆ ಮಕ್ಕಳಿಗೆ 1/4 ಟೀ ಸ್ಪೂನಷ್ಟು ಸೀಡ್ಸ್ನ ಕೊಡಲಿಕ್ಕೆ ಟ್ರೈ ಮಾಡೋದು. ಹೆಲ್ತಿಯಾಗಿ ಕೊಡಲಿಕ್ಕೆ ಟ್ರೈ ಮಾಡಿ, ತುಂಬ ಒಳ್ಳೆಯದಾಗ್ತದೆ. ನಾನು ತುಂಬ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ನಾನು ಸಾರಿ ಬೇಕಾದರೂ ಕೇಳ್ತೀನಿ. ಬಟ್ ಆದರೆ ನಾನು ಹೇಳೋದೇನೆಂದರೆ, ನಿಮಗೆ ಒಳ್ಳೆಯದಾಗಲಿ, ಮಕ್ಕಳಿಗೂ ಅಷ್ಟೇ ತುಂಬ ಒಳ್ಳೆಯದಾಗ್ತದೆ. ಈ ಥರ ಮಾಡಿಕೊಡಿ, ಇದರಿಂದ ನಿಮಗೆ ಯೂಸ್ ಆಗಲಿ ಅಂದ್ಬಿಟ್ಟು ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ನಿಮಗೆ ಯೂಸ್ ಆಗುತ್ತೆ ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಮಗೆ ಯೂಸ್ ಆಗಲ್ಲ ಅಂದ್ರೂ ನೀವು ಕಾಮೆಂಟ್ ಮಾಡಿ ತಿಳಿಸ್ಬೋದು. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು, ಅಥವಾ ಯಾವ ಫ್ರೂಟಲ್ಲಿ ನೀವು ಜಾಮ್ನ ಇಷ್ಟಪಡ್ತೀರಾ, ವಾಟರ್ ಮಿಲನ್ನ ಅಥವಾ ಪಪ್ಪಾಯನ, ಯಾವುದರಲ್ಲಿ ನಮಗೆ ಜಾಮ್ ಇಷ್ಟ ಅನ್ನೋರು ನಿಮಗೆ ಫ್ರೂಟ್ಸ್ ನೇಮ್ಸ್ನ ನನಗೆ ಕಾಮೆಂಟಲ್ಲಿ ತಿಳಿಸಿದ್ರು ಕೂಡ ನಾನು ಅದೇ ಥರ ಜಾಮ್ನ ಮಾಡಿ ನಿಮಗೆ ಬೇಕಿದ್ರೂ ತೋರಿಸ್ತೀನಿ. ಅದಾದಮೇಲೆ ಸೀಡ್ಸ್ನ ಯಾವ ಥರ ಪೌಡ್ರ್ ಮಾಡ್ಕೋಬೇಕು, ಯಾವ ಥರ ಹುರಿಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ಮಾಡೋವಾಗ ವೀಡಿಯೋ ಹಾಕ್ತೇನೆ.